ಸರಿ ಎಂಗೇಜ್ಮೆಂಟ್ ಬೇಡ, ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ದ ವೆಡ್ಡಿಂಗ್ ಅಂತ ಪ್ಲ್ಯಾನ್ ಇತ್ತು. ಬಟ್ ಅದಾದಮೇಲೆ ಏನಾಯಿತು, ಬರೀ ಫ್ಯೂ ಪೀಪಲ್ ಅಂದರೆ ಸ್ವಲ್ಪ ಸ್ವಲ್ಪ ಜನನೇ ಫ್ಯಾಮಿಲಿ ಮೀಟ್ ಮಾಡಿದ್ದಿದ್ದಲ್ಲ. ಸೊ ಎಲ್ರಿಗೂ ನಾವು ಹೇಳಬೇಕಲ್ಲ ಫ್ಯಾಮಿಲಿಯಲ್ಲಿ, ಸಿಂಪಲಾಗಿ ಒಂದು ಎಂಗೇಜ್ಮೆಂಟ್ ಇಡೋಣ. ಅಷ್ಟು ಬೇಗ ನಮ್ಗೆ ರಿಂಗು ಯಾರೂ ಮಾಡ್ಕೊಡೋರಿಲ್ಲ, ಏನೂ ಇರಲ್ಲ. ಸೊ ತಾಂಬೂಲ ಎಕ್ಸ್ಚೇಂಜ್ ಇಡೋಣ ಅಂತ ಮಾರ್ಚ್ 12 ನಾವು ಎಂಗೇಜ್ಮೆಂಟ್ ಇಟ್ವಿ. ಸೊ ಅಗೇನ್ ಮಾರ್ಚ್ 12ವರೆಗೂ ಎಂಗೇಜ್ಮೆಂಟಿಗೆ ವೆನ್ಯೂ ಹುಡುಕು, ಎಂಗೇಜ್ಮೆಂಟಿಗೆ ಊಟ ಅರೇಂಜ್ ಮಾಡು, ಅದಕ್ಕೆ ಔಟ್ಫಿಟ್ಸ್ ರೆಡಿ ಮಾಡು, ಇದೇ ಆಗೋಯ್ತಾಯ್ತಾ. ಮಾರ್ಚ್ 12ಇಂದ ಮೇ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಮೇ 1 ಅಂತ. ಅದಾದಮೇಲೆ ಮೇ 9ಗೆ ಶಿಫ್ಟ್ ಆಯಿತು ಡೇಟು. ವಿ ಹಾರ್ಡ್ಲಿ ಹ್ಯಾಡ್ 8 ವೀಕ್ಸ್. 8 ವೀಕ್ಸಲ್ಲಿ ಏನು ಮದುವೆ ಮಾಡೋದು? ವೆನ್ಯೂ ಸಿಗಬೇಕಲ್ಲ, ಅದು ಸೀಸನ್ನು, ಮದುವೆ ಸೀಸನ್ನು. ವೆನ್ಯೂ ಹುಡುಕಬೇಕು, ಎಲ್ಲನೂ ಮಾಡಬೇಕು. ಆ ಟೈಮಲ್ಲಿ ಪೇಂಟಿಂಗ್ ಆಗಬೇಕು ಮನೆಗೆ. ನಮ್ದಿರಲಿಲ್ಲ. ನನ್ನ ಹಸ್ಬೆಂಡ್ ಮನೆ, ಹುಡುಗನ ಮನೆದು ಪೇಂಟಿಂಗ್ ಆಗಬೇಕಿತ್ತು ಮನೆ ಫುಲ್. ಯೂಶಲಿ ಮಾಡಿಸ್ತಾರೆ ಅದು. ಪೇಂಟಿಂಗ್ ಕೆಲಸ ಇಟ್ಕೊಂಡಿದ್ದಾರೆ. ಅಯ್ಯೋ ಎಷ್ಟು ಹೆಕ್ಟಿಕ್ ಇತ್ತಂದರೆ. ಪ್ಲಸ್ ನಂದು ನಾನು ಮೈಸೂರಲ್ವಾ, ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ. ನಂದು ಲೈಕ್ ರಿಲೇಟಿವ್ಸ್ ಮೈಸೂರಲ್ಲಿದ್ದಾರೆ. ಮತ್ತು ಅಮ್ಮನ ರಿಲೇಟಿವ್ಸ್ ಎಲ್ಲ ಆ ಕಡೆ ಮಹದೇಶ್ವರ ಬೆಟ್ಟ ಹತ್ರ ಊರು, ರಾಮಪುರ ಅಂತ ಅಲ್ಲಿರೋದು. ಅಪ್ಪಂದೆಲ್ಲ ರಾಮೇಶ್ವರಂ ಆ ಸೈಡ್ ಇರೋದು. ಸೊ ನಮಗೆ ರಿಲೇಟಿವ್ಸ್ ಅಂತ ಬ್ಯಾಂಗ್ಳೂರಿಗೆ ಬಂದು ಓಡಾಡೋರು ಯಾರೂ ಇಲ್ಲ. ಆ್ಯಂಡ್ ದೇ ಡೋಂಟ್ ನೋ ಆಲ್ಸೋ. ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಇಲ್ಲಿ ಏನು ಎತ್ತ, ಹೆಂಗೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಇಲ್ಲಿ ಓಡಾಡಬೇಕಾಗಿರೋದು ನಾನು, ನನ್ನ ಮನೆ ಕಡೆಯಿಂದ. ಅಮ್ಮಂಗೂ ಏನೂ ಗೊತ್ತಾಗಲ್ಲ. ನಾನು ಒಬ್ಬಳೇ ಓಡಾಡೋಕ್ಕಾಗಲ್ಲ. ಸೊ ನನ್ನ ಹಸ್ಬೆಂಡ್ ಅವ್ರು ನನ್ನ ಜೊತೆ ಇರ್ತಾಯಿದ್ರು. ಲಿಟ್ರಲಿ ವೆನ್ಯೂ ಎಷ್ಟು ಮೂಲೆ ಬೆಂಗಳೂರು ಮೂಲೆ ಸುತ್ತಿದ್ದೀವಿ ನಾವು ವೆನ್ಯೂ ಹುಡ್ಕೋಕ್ಕೆ, ನಮಗೆ ಬೇಕಿರೋ ಡೇಟ್ಸ್ಗೆ, ನಮಗೆ ಬೇಕಿರೋ ಇದಕ್ಕೆ ಅಂತ. ಹಾಂ, ದೆನ್ ವಿ ಎಂಡೆಡ್ ಅಪ್ ಇನ್ ಇದು ಏನೋ ಜಯನಗರ್ನಲ್ಲಿ ಸಿಂಧೂರ ಚೌಲ್ಟ್ರಿ ಇದೆ. ಬಿಕಾಸ್ ಹತ್ತಿರ ಇರಬೇಕಲ್ಲ, ನಾನು ಜಯನಗರ, ಅವರು ಜಯನಗರ್. ಸೊ ಹತ್ತಿರ ಇರಬೇಕು ಓಡಾಡೋದಕ್ಕೆ ಅಂತ. ಅಲ್ಲಿ ಡೇಟ್ ಸಿಕ್ಕಿರಲಿಲ್ಲ ನಮಗೆ, ಕೊನೆಯಲ್ಲಿ ಸಿಕ್ತು. ನಮ್ಗೆ ಎಲ್ಲ ಕಡೆ ಡೇಟ್ ಸಿಗ್ತಾ ಇರಲಿಲ್ಲ, ಇಲ್ಲ ತುಂಬ ದೂರ ಆಗ್ತಿತ್ತು. ಬರಬೇಕಲ್ವ ಜನ, ದೂರ ಚೆನ್ನಾಗಿ ಕಾಣಿಸುತ್ತೆ ದೂರ ಅನ್ನೋದು, ಬಟ್ ಪ್ರಾಕ್ಟಿಕಲಿ ಹೋದಾಗ ನಮಗೆ ಜನಕ್ಕೆ ಈಸಿ ಆಗೋ ಥರ ಇರಬೇಕು ಮದುವೆಗೆ ಬರೋದಕ್ಕೆ.